ನಮ್ಮ ಹುಡುಗಿಗೆ ದೋಷ ಇದೆ ಅಂತ ಗೊತ್ತಾದಂಗಿದ್ದ ತುಂಬ ಬೇಜಾರಾಗ್ಬಿಟ್ಟು ಊಟ ತಿಂಡಿ ಕೂಡ ಮಾಡೋದು ಬಿಟ್ಬಿಟ್ಟಿದ್ದಾನೆ. ನಮ್ಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅವ್ನು ಯಾವತ್ತೂ ಹೀಗೆ ಮಾಡ್ದೋನಲ್ಲ ನೋಡಿ. ನಿಮ್ಮ ಹುಡುಗಿನ ತುಂಬ ಹಚ್ಕೊಂಡ್ಬಿಟ್ಟಿದ್ದಾನೆ. ಅವ್ನ ಕಷ್ಟ ನೋಡಿ ನನಗೆ ಜೀವನೇ ಹೋದಂಗೆ ಆಗಿತ್ತು. ನಮ್ಮ ಪುರೋಹಿತರು ಹೇಳಿದ್ರು ಅದಕ್ಕೂ ಪರಿಹಾರ ಇದೆ ಅಮ್ಮ, ಯೋಚನೆ ಮಾಡಬೇಡಿ ಅಂತ. ಆವಾಗಿಂದ ಜೀವ ಬಂದಂಗೆ ಆಯಿತು ನೋಡಿ ನನಗೆ. ನಮಗೂ ಅಷ್ಟೆ. ಈ ಕಾರಣಕ್ಕೆ ಮದುವೆ ಎಲ್ಲಿ ನಿಂತು ಹೋಗುತ್ತೋ ಅಂತ ಗಾಬರಿ ಆಗಿತ್ತು. ಅದು ಸರಿ, ನಂಜುಂಡ ಯಾಕೆ ಬರಲಿಲ್ಲ? ಅದು ತೋಟದ ಕಡೆ ಸ್ವಲ್ಪ ಕೆಲಸ ಇದೆ, ನೀವು ದೊಡ್ಡವರು ಹೋಗಿ ಮಾತಾಡ್ತೀರಿ, ಬಂದ್ಬಿಡ್ತೀನಿ ಅಂತ ಹೇಳ್ದ. ಸರಿ ಸರಿ, ಇನ್ನು ತಡ ಮಾಡೋದು ಬೇಡ, ಬೇಗ ಹುಡುಗಿ ಕಳಿಸಿ ಅಮ್ಮ. ಕರೆಸ್ತೀನಿ. ಬಾನಿ ಬಾನಿ, ಪ್ರೀತಿನ ಕರ್ಕೊಂಡು ಬಾರೆ. ನೋಡಿ ಅಮ್ಮ, ಇವತ್ತೇ ಒಳ್ಳೆ ಮುಹೂರ್ತ ಇದೆ. ದೋಷ ಪರಿಹಾರಕ್ಕಾಗಿ ಒಂದು ಪೂಜೆ ಮಾಡಿಸ್ತೇನೆ. ಪೂಜೆ ಮಾಡಿಸಿದ ಮೇಲೆ ಹುಡುಗಿ ಜಾತಕದಲ್ಲಿರೋ ದೋಷ ಹುಡುಗನಿಗೆ ತಟ್ಟೋದಿಲ್ಲ. ಹುಡುಗಿನ ಅಲಂಕಾರ ಮಾಡಿ ರೇಷ್ಮೆ ಸೀರೆ ಉಡಿಸಿ ಕರ್ಕೊಂಬನ್ನಿ. ಕರ್ಕೊಂಬಂದ್ಮೇಲೆ ಪೂಜೆ ಮಾಡಿ ಮುಗಿಸೋಣ. ಪುರೋಹಿತ್ರೆ, ಏನು ಪೂಜೆ ಮಾಡಿಸ್ತಾ ಇದ್ದೀರಾ? ನೋಡಿ ಅಮ್ಮ, ಇದು ತುಂಬ ಅಪರೂಪಕ್ಕೆ ಬರ್ತಕ್ಕಂಥ ನಕ್ಷತ್ರ ದೋಷ. ಇದಕ್ಕಿರೋದು ಒಂದೇ ಒಂದು ಪರಿಹಾರಮ್ಮ. ಹುಡುಗಿಗೆ ಕತ್ತೆ ಜೊತೆ ಮದುವೆ ಮಾಡಿಸ್ಬೇಕು. ಒಂದು ಕತ್ತೆ ತಂದು ವರನ್ ಜಾಗದಲ್ಲಿ ನಿಲ್ಲಿಸಬೇಕು. ಹುಡುಗಿನ ಕತ್ತೆ ಜೊತೆ ಮದುವೆ ಮಾಡಿಸಿ ಊರ ಹೊರಗೆ ಮೆರವಣಿಗೆ ಮಾಡಬೇಕು. ಊರ ಹೊರಗಿರೋ ದೇವಸ್ಥಾನದಲ್ಲಿ ನವದಂಪತಿಗಳಿಂದ, ಅಂದರೆ ಕತ್ತೆ ಮತ್ತು ಹುಡುಗಿ ಕಡೆಯಿಂದ ಪೂಜೆ ಮಾಡಿಸ್ಬೇಕು.